ಅಂದು ಆಕ್ಸಿಜನ್ ಪೈಪ್ ಕಳ್ಳತನ, ಇಂದು ಎಸಿ ಪೈಪ್ ಎಸ್ಕೇಪ್. ಹೌದು, ದಂಡಪ್ಪ ಮಾನ್ವಿ ಆಸ್ಪತ್ರೆಯಲ್ಲಿ ತಿಂಗಳಲ್ಲೇ 2ನೇ ಕಳ್ಳತನ ಪ್ರಕರಣ ಇದು. ಗದಗ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಳ್ಳತನವಾಗಿದೆ. ಎಸಿಯ ಔಟ್ಡೋರ್ ಯೂನಿಟ್ ಕಾಪರ್ ಪೈಪ್ ಕಳ್ಳತನವಾಗಿದೆ. ನಗರದ ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಎಸಿ ಯೂನಿಟ್ಗೆ ಅಳವಡಿಸಿದ್ದ ತಾಮ್ರದ ಪೈಪ್ ಅನ್ನ ಕಳ್ಳತನ ಮಾಡಲಾಗಿದೆ. ಆಸ್ಪತ್ರೆಯ ಅವ್ಯವಸ್ಥೆಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಏನಿದು ಅವ್ಯವಸ್ಥೆ? ಪೇಷಂಟ್ಸೇ ಮನೆಯಿಂದ ಫ್ಯಾನ್ ತಗೊಂಡು ಬರ್ಬೇಕಾ ಇಲ್ಲಿಗೆ? ಹಾಗೆ 2ನೇ ಬಾರಿ ಈ ರೀತಿ ಆಗ್ತಾ ಇದೆ, ಭಯಾನೇ ಇಲ್ವಾ ಕಳ್ಳರಿಗೆ? ಹೇಗೆ ಸಿಂಚನ ಏನಂದ್ರೆ ಗದಗ ನಗರದ ಅಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ, ಕಳೆದ ಕೆಲ ದಿನಗಳ ಹಿಂದೆ ಇಲ್ಲಿ ಆಕ್ಸಿಜನ್ ಪೈಪ್ ಕಳ್ಳತನ ಆಗಿತ್ತು. ಆಕ್ಸಿಜನ್ ಪೈಪ್ ಕಳ್ಳತನ ಆದ ನಂತರ ಆಕ್ಸಿಜನ್ ಸ್ಥಗಿತ ಆಗಿತ್ತು. ಸ್ಥಗಿತದಿಂದ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅವ್ಯವಸ್ಥೆ ಕೂಡ ಆಗಿತ್ತು. ಆದ್ರೆ ಈಗ ಎಸಿ ಯೂನಿಟ್ ಏನಿದೆ, ಆ ಎಸಿ ಯೂನಿಟ್ ನ ಸೆಂಟ್ರಲೈಸ್ ಎಸಿ ಔಟ್ಡೋರ್ ಏನಿರುತ್ತೆ, ಔಟ್ಡೋರ್ ಒಳಗಡೆ ಕಾಪರ್ ಪೈಪ್ ಇರುತ್ತೆ. ಆ ಪೈಪ್ ಅನ್ನ ಕಳ್ಳರು ಸುಮಾರು 8ರಿಂದ 10 ಎಸಿಗಳ ಕಾಪರ್ ಪೈಪ್ ಅನ್ನ ಕಟ್ ಮಾಡಿ ಕಳ್ಳತನ ಮಾಡಿರ್ತಕ್ಕಂಥದ್ದು. ಪದೇ ಪದೇ ಇದೇ ರೀತಿ ಈ ಗದಗ ನಗರದ ಆಸ್ಪತ್ರೆಯಲ್ಲಿ ಇಂತಹ ಅವಘಡ ನಡೀತಾ ಇದೆ ಅಂತ ಹೇಳಿದ್ರೆ, ಈಗ ಮತ್ತೆ ಏನು ಅಲ್ಲಿ ಅಂದ್ರೆ ಕಳ್ಳರ ಕೈ ಚಳಕ ತೋರಿಸ್ಲಿಕ್ಕೆ ಕಾರಣ ಸಹ ಇದೆ. ಯಾಕಂದ್ರೆ ಅಲ್ಲಿ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ಲ. ಯಾಕಂದ್ರೆ CCTV ವ್ಯವಸ್ಥೆ ಇಲ್ಲ, ಭದ್ರತಾ ಸಿಬ್ಬಂದಿ ಸಹ ಇಲ್ಲ. ಆಮೇಲೆ ವೈದ್ಯಾಧಿಕಾರಿಗಳನ್ನ ಕೇಳಿದ್ರೆ ಮೂಲವಾಗಿ ಏನಂದ್ರೆ ಇವರು ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ದುಂಡಪ್ಪ ಮಾನ್ವಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ಮತ್ತೆ ಸಿಬ್ಬಂದಿಗಳು ಒಂದ್ ರೀತಿ ಅನಾಥ ಮಕ್ಕಳ ರೀತಿ ಆಗಿದ್ದಾರೆ. ಯಾಕಂದ್ರೆ ಮಾಹಿತಿ ಪ್ರಕಾರ ಇವರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ ಇವರನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಆದ್ರೆ ಈ ಪ್ರಕ್ರಿಯೆ ಇನ್ನೂ ಕೂಡ ಹಸ್ತಾಂತರ ಪ್ರಕ್ರಿಯೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ವಿಳಂಬ ಆಗಿರೋದ್ರಿಂದ ಇವರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಸಹ ಇಲ್ಲ, ಈ ಕಡೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲೂ ಸಹ ಇಲ್ಲ. ಹಾಗಾಗಿ ಇವ್ರಿಗೆ ಸರಿಯಾಗಿ ಅನುದಾನ ಸಹ ಬರ್ತಾ ಇಲ್ಲ. ಇದರಿಂದ ಇವರು CCTV ವ್ಯವಸ್ಥೆ ಆಗಿರ್ಲಿ, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಲಿ, ಅಲ್ಲಿ ಸುತ್ತರದ ಏನೋ ಕಾಂಪೌಂಡ್ ಅನ್ನ ನಿರ್ಮಿಸಬೇಕು ಸರಿಯಾಗಿ. ಆ ಕಾಂಪೌಂಡ್ ಅನ್ನ ನಿರ್ಮಿಸಿದ್ರೆ ಅಲ್ಲಿ ಕಳ್ಳರನ್ನ ಸ್ವಲ್ಪ ಹತೋಟಿಗೆ ತರಬಹುದು, ಕಳ್ಳರ ಕೈ ಚಳಕಕ್ಕೆ ಬ್ರೇಕ್ ಹಾಕ್ಬೋದು ಅಂತಕ್ಕಂಥ ಒಂದು ಮಾಹಿತಿ. ಆದ್ರೆ ಇದೆಲ್ಲ ಮಾಡ್ಬೇಕು ಅಂದ್ರೆ ಇವ್ರಿಗೆ ಅನುದಾನ ಬೇಕು. ಆ ಅನುದಾನ ಸಹ ಇವರು 2 ಇಲಾಖೆಯಲ್ಲೂ ಈ ತನಕ ಇಲ್ಲದೆ ಇರೋದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಅನುದಾನ ಸಹ ಬರ್ತಾ ಇಲ್ಲ. ಹಾಗಾಗಿ ಕಳ್ಳರು ಏನಿದೆ, ಕೆಲ ದಿನಗಳ ಹಿಂದೆ ಆಕ್ಸಿಜನ್ ಸ್ಥಗಿತಗೊಂಡಿತ್ತು, ಈಗ ಮತ್ತೆ ಎಸಿ ಔಟ್ಡೋರ್ ಸೆಟ್ ಮಾಡಿದ್ದಾರೆ. ಇದರಿಂದ ಅಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪೇಷಂಟ್ ಗಳೇನಿದ್ದಾರೆ, ಕಳ್ಳರು ಈ ರೀತಿ ಬಂದು ರಾತ್ರಿ ಈ ರೀತಿ ಕಳ್ಳತನ ಮಾಡಿದ್ರೆ ಹೆರಿಗೆಗಾಗಿ ಬಂದಿರತಕ್ಕಂತ ಮಕ್ಳು ಇರ್ತಾವೆ, ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾವು ಮಕ್ಕಳನ್ನ ಹೆತ್ತಿರ್ತೀವಿ, ಆ ಮಕ್ಕಳನ್ನ ಕದ್ದೊಯ್ದ್ರೆ ಅದಕ್ಕೆ ಹೊಣೆ ಯಾರು ಅಂತಕ್ಕಂತ ಒಂದು ಆರೋಪ ಸಹ ಇವತ್ತು ಅಲ್ಲಿ ಇರ್ತಕ್ಕಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ಮಕಾಂದಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.